ವಿಷಯನ ಚರ್ಚೆ ಮಾಡೋಣ ಅಂತ ಬಂದಿದ್ದೀವಿ. ಆ ಚರ್ಚೆ ಏನಪ್ಪಾ ಅಂದ್ರೆ ಅದು ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಬೇಕಾದ ಚರ್ಚೆ. ಈ ಜಗತ್ತಿನ ಅರ್ಧ ವಿಷಯಗಳ ಅರ್ಧ ವ್ಯವಹಾರಗಳೆಲ್ಲ ಬಹುಶಃ ಅದರಲ್ಲೇ ಅಡಗಿದೆ ಅಂತ ಹೇಳ್ಬೋದು. ಅಂತ ಚರ್ಚೆ ಭಾಗವಹಿಸಲು ಬರ್ತಾ ಇದ್ದಾರೆ ವೀಣಾ ಹಾಗೂ ಅಲಕ ಅವರು. ಅವರಿಗೆ ಸ್ವಾಗತ. ಈ ವಾದ ಸಂವಾದದ ವಿಷಯ ಏನಿರ್ಬೋದು ಹೇಳಿ? ಸರ್ವಂ ಆನ್ಲೈನ್ ಮಯಂ ಅಂತ ಹೇಳಿ. ಹಾಗಾಗಿ ನಿಜವಾಗ್ಲೂ ಅಷ್ಟೇ, ಈಗ ಆನ್ಲೈನ್ ಇಲ್ಲದೆ ನಾವು ಏನು ಮಾಡೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಬಹುಶಃ ಅದು ಕೆಲವರು ಇಷ್ಟಪಡ್ತಾರೋ ಪಡವೋ ಗೊತ್ತಿಲ್ಲ. ಅದು ಜಗತ್ತಿಗೆ ಬೇಕಾಗಿರುವಂತಹ ಒಂದು ಮೀಡಿಯಾ ಅಂತ ಹೇಳ್ಬೋದು. ಆ ವಿಷಯವಾಗಿ ಚರ್ಚೆ ಮಾಡೋಣ. ಏನಂತೀವಿ? ನಾನು ಆನ್ಲೈನ್ ಹೌದಾ? ಅದರ ಪರವಾಗಿ ಮಾತಾಡೋದ್ರಿಂದ ನೀವು ಅದರ ಪರವಾಗಿ ವಿರುದ್ಧವಾಗಿ ಮಾತಾಡಬೇಕಾಗುತ್ತೆ. ನೀವು ರೆಡಿನಾ ವೀಣಾ ಅವರ? ವಾದವನ್ನು ಮುಂದುವರಿಸಿ. ನಿಮಗೆ ನಾನು ಕೊಡೋದು 2 ನಿಮಿಷ. ಆ 2 ನಿಮಿಷದಲ್ಲಿ ಎಲ್ಲ ವಿಷಯಗಳನ್ನು ಹೇಳಿ ಮುಗಿಸ್ಬೇಕು. ಸರ್ವಂ ಆನ್ಲೈನ್ ಮಯ ಈ ವಾಕ್ಯವು ನಮ್ಮ ಇಂದಿನ ಆಧುನಿಕ ಯುಗಕ್ಕೆ ಹಾಗೂ ಒಂದು ಫಾಸ್ಟ್ ಜೀವನಕ್ಕೆ ಸೂಕ್ತವಾದ ಮಾತು. ನೀವೇನೇ ಹೇಳಿ, ಈ ಆನ್ಲೈನ್ ಬಂದಾಗಿಂದ ನಮ್ಮ ಜೀವನ ತುಂಬ ಸುಖಕರವಾಗಿದೆ. ನೀವು ನಂಬ್ತಿರೋ ಇಲ್ಲೋ, ಈಗ ನಾವು ಇಲ್ಲಿ ಎಷ್ಟೋ ಹಿರಿಯರಿರ್ತೀರಿ. ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೇರೆ ಎಷ್ಟೋ ಮಹಿಳೆಯರಿದ್ದಾರೆ. ಅವರು ನೀವು ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ಬೋದು. ನಾನು ಸಹ ಬೆಳಗ್ಗೆ ಬರ್ತಾ ನನ್ನ ಮಗ ಯುಕೆನಲ್ಲಿದ್ದಾನೆ, ಅವನು ನಾನು ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ಕೊಂಡು ಬಂದಿದ್ದೀನಿ. ಬರೋ ಮುಂಚೆ ನಾನು ಅವನಿಗೆ ಅಡುಗೆ ಟಿಪ್ಸು ಕೂಡ ಹೇಳ್ತಾ ಇದ್ದೀನಿ. ಇದು ಆನ್ಲೈನ್ ಫೆಸಿಲಿಟಿ ತಾನೆ. ಇನ್ನು ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಪಾಠ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮನೆಗೆ ಬಂದ್ಬಿಟ್ಟು ಈ ಬೈಜೂಸ್ ಏನಾದ್ರು ಈ ಆ್ಯಪ್ಗಳ ಮುಖಾಂತರ ಇನ್ನೂ ಹೆಚ್ಚಿಗೆ ಅಂತೂ ಪಾಠವನ್ನು ಕಲಿತಾರೆ. ಇನ್ನು ಹೇಳಬೇಕಾದ್ರೆ ಈ ಕೊರೋನಾ ಎಂಬ ಮಹಾಮಾರಿ ಬಂದು ಇಡೀ ಜಗತ್ತಿಗೆ ಅಲ್ಲೋಲಕಲ್ಲೋಲ ಮಾಡುತ್ತೆ. ಅಂದರೆ ಎಲ್ಲರಿಗೂ ತಿಳಿದಿದೆ. ಆವಾಗ ಆನ್ಲೈನ್ ಇಂದ ಒಂದು ದಿನ ಸ್ಕೂಲ್ ವೇಸ್ಟ್ ಆಗ್ತಾರೆ. ಎಲ್ಲ ಪರೀಕ್ಷೆಗಳು ಆನ್ಲೈನ್ ಮುಖಾಂತರನೇ ನಡೆದು. ಇದು ಹೇಳಿ ಇದು ಆನ್ಲೈನ್ ಫೆಸಿಲಿಟಿ ತಾನೆ. ಇನ್ನು ಬರಬೇಕಂದ್ರೆ ವರ್ಕ್ ಫ್ರಮ್ ಹೋಮ್. ಕೇಳಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ, ವರ್ಕ್ ಫ್ರಮ್ ಹೋಮ್. ಇದು ನಮ್ಮ ಯಜಮಾನರು ವಾರಕ್ಕೆ 2 ದಿವಸ ಆಫೀಸಲ್ಲಿ ಇರ್ತಾರೆ, 3 ದಿವಸ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಆ 2 ದಿನ ಹೋಗೋ ಗೋಳಿದೆಯಲ್ಲ, ಬೇಡವೇ ಬೇಡ. ಬೆಳಗ್ಗೆ ಹೇಳ್ತಾರೆ, ಆಫೀಸ್ಗೆ ಹೋಗೋ ತಯಾರಿನೇ ಇರ್ತಾರೆ. ಬಟ್ ಆಗಿರೋದು ನನ್ನ ಗಂಟೆ ಬಿಟ್ಟು ಕಾಲ್ ಮಾಡಿದ್ರೆ ಅವರು ಯಾವುದೋ ಟ್ರಾಫಿಕಲ್ಲಿ ಸ್ಟಕ್ ಆಗಿರ್ತಾರೆ. ಇನ್ನು ಬಾಕಿ 3 ದಿವಸ ಇದೆ ಅಲ್ವಾ, ಆಫೀಸ್ಗೆ ಮನೆ ಬಾಗಿ ಬಂದಿರುತ್ತೆ. ಇದು ಆನ್ಲೈನ್ ಟೆಕ್ನಾಲಜಿ ಅಂದರೆ. ಇನ್ನು ಬರೋದಾದ್ರೆ ಹಾಗೆ ಈ ಆನ್ಲೈನ್ ಶಾಪಿಂಗ್ ಈಗ ನೋಡಿ ಫ್ಲಿಪ್ಕಾರ್ಟ್, ಅಮೆಝಾನ್ ಅನ್ನೋದು ಆ್ಯಪ್ಗಳ ಮುಖಾಂತರ ನಾವು ಬಟ್ಟೆ ಖರೀದಿ ಮಾಡಬೇಕು. ನೀವು ಒಂದು ಸೀರೆ ಖರೀದಿ ಮಾಡಬೇಕಂದ್ರೆ ನೀವು ಚಿಕ್ಕಪೇಟೆಗೆ ಹೋಗ್ಬೇಕು. ಅಲ್ಲಿ ಬೆಳಗ್ಗೆ ಹೋಗಿ ಅಲ್ಲಾಡಿ 4 ಅಂಗಡಿಗೆ ಅಲ್ಲಾಡಿ ಒಂದು ಸೀರೆ ತೊಗೊಂಡ್ಬರ್ತೀರ. ಸೊ ನಿಮ್ಮ ಟೈಮ್ ಎಷ್ಟು ವೇಸ್ಟ್ ಆಗತ್ತಲ್ವಾ? ಇದೇ ನೀವು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನೋಡಿ ಒಂದು ಬೆರಳು ಸಾಕು, ಸೀರೆನೇ ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ. ಇದು ಆನ್ಲೈನ್ ಫೆಸಿಲಿಟಿ ತಾನೆ. ಹಾಗೆ ಈಗ ಪುಣ್ಯಕ್ಷೇತ್ರಕ್ಕೆ ಬರೋಣ. ಇಲ್ಲಿ ಎಷ್ಟೋ ಜನ ನಾವು ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಕ್ಕಾಗದೇ ಇರ್ಬೋದು. ಆವಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಮಹಾಕುಂಭಮೇಳ ನೋಡಿದ್ವಿ, ಶ್ರೀರಾಮರನ್ನು ಪ್ರತಿಷ್ಠಾಪನೆ ನೋಡಿದ್ವಿ, ಮಂಗಳೂರು ತೇರು, ಉಡುಪಿ ಪರ್ಯಾಯ, ತಿರುಪತಿ ಬ್ರಹ್ಮೋತ್ಸವವನ್ನು ₹1 ಖರ್ಚಿಲ್ಲದೆ ಮನೆಯಲ್ಲೇ ನಾವು ಕುತ್ಕೊಂಡು ನೋಡಿದ್ವಿ. ಇದು ಆನ್ಲೈನ್ ಮಹಿಮೆ ಅಲ್ಲದೆ. ಆಮೇಲೆ ಹಾಗೆ ಬರುವಾಗ ಇನ್ನೊಂದು ಮುಖ್ಯವಾದ ವಿಷಯ, ಈ ಆನ್ಲೈನ್ ಬಂದ್ಮೇಲೆ ನಾನು ಬ್ಯಾಂಕಿಗೆ ಹೋಗೋದೇ ಕಡಿಮೆ ಆಗೋಗಿದ್ದೀನಿ. ಎಲ್ಲನೂ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ತರಕಾರಿಯವನಿಂದ ಹಿಡಿದು ಈ ಹಾಲ್ನವರಿಗೂ ಕೂಡ ನಾನು ಫೋನ್ಪೇ, ಜಿಪೇ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಕ್ಯೂ ಅಲ್ಲಿ ನಿಂತ್ಕೊಂಡು ತರಕಾರಿ ತಗೊಂಡು ಆ ಹಾಲವನ್ನ ಹತ್ರ ಚಿಲ್ಲರೆ ಕಾಸಿಗೆ ಜಗಳ ಮಾಡ್ಕೊಂತ ಅದು ಯಾರು ಮಾಡ್ತಾರೆ? ಫೋನ್
ಅಥವಾ ಇನ್ನು ಬರೀ 30 ಸೆಕೆಂಡ್ಸ್ ಇದೆ, ಅಷ್ಟರಲ್ಲಿ ನಿಮ್ಮ ಉತ್ತರವನ್ನು ಹೇಳಬೇಕು. ಇನ್ನೊಂದು ವಿಷಯ ಮತ್ತೆ, ಈ ಝೊಮ್ಯಾಟೊ ಸ್ವಿಗ್ಗಿ ಇದನ್ನು ಬಿಟ್ಟರೆ ಹೇಗೆ ನಮಗೆ ಬೇಕಾದದ್ದು ರುಚಿ ರುಚಿಯಾಗಿ ಯಾವ ಹೋಟೆಲ್ ಬೇಕೋ ಆ ಹೋಟೆಲಿಂದ ಆನ್ಲೈನ್ ಮುಖಾಂತರ ನಮಗೆ ಬೇಕಾಗಿದ್ದ ತಿಂಡಿ ತಿನಿಸುಗಳು ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಇದು ಆನ್ಲೈನ್ ಫೆಸಿಲಿಟಿ ತಾನೆ. ಕಡೆಯಾಗಿ ಹೇಳ್ಬೇಕಂದ್ರೆ ಆನ್ಲೈನ್ ಸರ್ವ ಆನ್ಲೈನ್ ಮಯ ಮತ್ತು 100ಕ್ಕೆ 100ರಷ್ಟು ಸತ್ಯ. ಆನ್ಲೈನ್ ಜೀವನವೇ ಆನ್ಲೈನ್. ಇನ್ನೊಂದು ವಿಷಯ, ನಿಮಗೆಲ್ಲ ಇನ್ವಿಟೇಷನ್ ಬಂದಿದ್ದು ಆನ್ಲೈನ್ ಮುಖಾಂತರ ತಾನೆ. ಧನ್ಯವಾದಗಳು ವೀಣಾ ಅವರೇ. ಈಗ ಅವರೇ, ವೀಣಾ ಅವರ ವಾದಕ್ಕೆ ನಿಮ್ಮ ಪ್ರತಿವಾದ ಏನು ಹೇಳ್ತೀರಾ? ಎಲ್ರಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ ವೀಣಾ ಅವರ ವಿಚಾರಗಳಿಗೆ ನನ್ನ ಅಭಿಪ್ರಾಯ ಈ ಥರ ಇದೆ ನೋಡಿ. ಹೌದು, ಈ ಒತ್ತಡದ ಬದುಕು ಇದು ಅಗತ್ಯನಾ? ಈ ಓಟಕ್ಕೆ ಕೊನೆ ಅಂತಾದ್ರೂ ಎಲ್ಲರೂ ಇದೆಯಾ? ಸ್ವಲ್ಪ ನಿಧಾನಿಸಿ, ಸುತ್ತಮುತ್ತ ಏನ್ ನಡೀತಾ ಇದೆಯೋ, ನಮ್ಮ ಪ್ರಕೃತಿ ಹೇಗಿದೆಯೋ ಅದನ್ನೆಲ್ಲ ನಾವು ಅನುಭವಿಸ್ಬೇಕಲ್ವ. ಅದು ಬಿಟ್ಟು ಬೇರೆಯವರ ಒತ್ತಡ, ಎಷ್ಟು ದುಡಿದ್ರು ಸರಿ ಹೋಗೋ ಅನ್ನೋ ಭಾವನೆ, ಸಮುದ್ರನೇ ದಾಟಬಲ್ಲ ಅನ್ನೋ ಭ್ರಮೆ. ಈ ಆನ್ಲೈನ್ ತನ, ಇದು ಹೊಸತನ. ಆನ್ಲೈನ್ ತನ ಇದು ನಮ್ಮ ಜೀವನಗಳಿಗೆ ಎಷ್ಟು ಅಗತ್ಯ? ಇದು ನಮ್ಮ ಜೀವನ ಎಷ್ಟು ಮಟ್ಟಿಗೆ ಆವರಿಸ್ಕೊಂಡಿದೆ ಅಂದ್ರೆ ಮೆದುಳಿಗೆ ಬೇರೆ ಕೆಲಸನೇ ಇಲ್ಲ. ಸಪೋಸ್ ನೀವೊಂದು ಉಪ್ಪಿಟ್ಟು ಮಾಡಬೇಕು, ಉಪ್ಪಿಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನು? ರವೆ ಅಂತ ಹೇಳಿದ್ರೆ ತಪ್ಪು, ಯೂಟ್ಯೂಬ್ ಬೇಕು. ಉಪ್ಪಿಟ್ಟು ಮಾಡೋಕ್ಕೂ ಯೂಟ್ಯೂಬ್ ಬೇಕು. 1/4 ಗಂಟೆಲಾಗೋ ಅವಲಕ್ಕಿ ಒಗ್ಗರಣೆನ 3/4 ಗಂಟೆ ಉಜ್ಜಿದ್ದು ಎಲ್ಲ ಚಾನಲ್ಗಳಿಗೆ ಹೋಗ್ಬೇಕು. ಎಲ್ಲರೂ ಯಾವ್ಯಾವ ಥರ ಮಾಡಿದ್ರೆ ನೋಡ್ಬೇಕು. ಮಾಡೋ 15 ನಿಮಿಷದ ಒಗ್ಗರಣೆಗೆ 3/4 ಗಂಟೆ ನಾವು ಆನ್ಲೈನಲ್ಲಿ ಉಜ್ತಾ ಹೋಗ್ಬೇಕು. ಇದು ಬೇಕಾ? ಖಂಡಿತ ಬೇಡ. ಇನ್ನು ವೀಣಾರವರು ಆನ್ಲೈನ್ ಎಜುಕೇಶನ್ ಬಗ್ಗೆ ಮಾತಾಡಿದ್ರು. ಆ ಕೊರೋನಾ ಟೈಮ್ನಲ್ಲಿ ಏನಾಯಿತು ಅಂತ ಹೇಳಿ ನಮಗೆಲ್ಲ ಗೊತ್ತು. ಟೀಚರ್ಸ್ ಪ್ರಶ್ನೆ ಕೇಳಿದ ತಕ್ಷಣ ಆಹಾ ನಮ್ಮ ಸ್ಮಾರ್ಟ್ ಮಕ್ಕಳು, ಮೇಡಮ್ ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು ಮೇಡಮ್, ಮೈಕ್ ಇಸ್ ನಾಟ್ ವರ್ಕಿಂಗ್. ಇಲ್ಲ ಸಲ್ಲದ ಉತ್ತರಗಳು, ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ಲಿಲ್ಲ ಮೇಡಮ್ಗಳಿಗೆ. ಕಷ್ಟನೂ ಆಯಿತು. ಅದಕ್ಕೆ ಅದರದ್ದಾಗಿರೋ ಅಡ್ವಾಂಟೇಜ್ ಇತ್ತು ಅಂತ ಇಟ್ಕೊಳ್ಳಿ. ಇನ್ನು ನಾವು ಆನ್ಲೈನ್ ಭರತನಾಟ್ಯಂ ಕ್ಲಾಸಸ್ ಸಿಗೋಣ. ಆನ್ಲೈನ್ ಭರತನಾಟ್ಯಂ ಕ್ಲಾಸಸ್ ಅಂತ ಕಾಲು ಕಾಣಿಸಿದ್ರೆ ಕೈ ಕಾಣಿಸಿದ್ರೆ, ಕೈ ಕಾಣಿಸಿದ್ರೆ ಮುಖದ ಮೇಲೆ ಏನು ಭಾವನೆ ಇದೆಯೋ ಗೊತ್ತಿಲ್ಲ. ನೀವು ಕೈ ಹಿಂಗೆ ಮಾಡ್ತಿರೋ ಮುಖ ಹಿಂಗಿರ್ಬೋದು, ಯಾರಿಗೆ ಗೊತ್ತು? ತಿದ್ದುಪಡಿಗೆ ಅಲ್ಲಿ ಅವಶ್ಯಕತೆ ಇತ್ತು ಆದ್ರೂ ಅಲ್ಲಿ ಚಾನ್ಸ್ ಇರಲಿಲ್ಲ ತಿದ್ದುಪಡಿ ಮಾಡೋಕ್ಕೆ. ನೀವೆಲ್ಲ ಆನ್ಲೈನ್ ಮುಂದೆ ನಾಟ್ಯ ಮಾಡ್ತಾ ಇದ್ರಿ, ಅದು ನಿಮಗೆ ನೃತ್ಯ ಅನಿಸ್ತು. ಕುಣಿತ ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ. ಸೊ ನಾವು ಕುಣಿದದ್ದೇ ಕುಣಿತ ಆಗೋಯ್ತು ಆನ್ಲೈನ್ ಭರತನಾಟ್ಯಂ ಕ್ಲಾಸಸ್. ಇನ್ನೇನು ಹೇಳಿದ್ರು ನಮ್ಮ ವೀಣಾವರು? ಪುಣ್ಯಕ್ಷೇತ್ರಗಳು ಅಂತ ಇರೋದೇ ನಮ್ಮ ಆಸ್ತಿಕತೆಯನ್ನು ಬೆಳೆಸೋದಕ್ಕೆ. ಅಲ್ಲಿ ನಮ್ಮ ಸ್ವಯಂ ಆಗಿ ಹೋಗಿ ಅಲ್ಲಿನ ಅನುಭವಗಳನ್ನು ಪಡ್ಕೊಳ್ಳೋದ್ರಲ್ಲಿರುವ ಸಂಭ್ರಮನೇ ಬೇರೆ ಇರುತ್ತೆ. ಅಪರಿಚಿತರು ಸಹ ಸ್ನೇಹಿತರಾಗ್ತಾರೆ. ಆ ದೇವಸ್ಥಾನದ ಮಹಿಮೆ ಏನು, ಅಲ್ಲಿರೋ ಆಚಾರ ವಿಚಾರಗಳೇನು, ಊಟ ಉಪಚಾರಗಳೇನು, ಅಲ್ಲಿ ಯಾವ ಥರ ವಸ್ತುಗಳೆಲ್ಲ ಸಿಗ್ಬೋದು, ಇದೆಲ್ಲ ಅಭಿಪ್ರಾಯಗಳನ್ನು ನಾವು ಆನ್ಲೈನ್ ಬ್ಲಾಗ್ಗಳ ಮೂಲಕ ಪಡ್ಕೊಳಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಇನ್ನು ಏನಪ್ಪ ಇದು ಓಲಾ ಊಬರ್ ಅಂತ ನಿಮ್ಮ OTP ಸರಿ ಇದ್ರೆ ಸರಿಯಾದ ಜಾಗಕ್ಕೆ ಹೋಗಿ ತಲುಪ್ಕೊತೀರಾ. ನಿಮ್ಮ OTP ಸರಿ ಇಲ್ಲ ಅಂದ್ರೆ ನೀವು ರೆಡ್ ಬಟನ್ ಒತ್ತಬೇಕಾಗುತ್ತೆ ಅಲ್ವೇ? ಆ ಆನ್ಲೈನ್ ಟ್ರಾನ್ಸ್ಪೋರ್ಟ್ ಆಗಿತ್ತು, ಅದನ್ನ ನಮ್ಗೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟು ಮಟ್ಟಿಗೆ ಬಳಸ್ಕೋಬೋದು. ಕಡಿಮೆ ಜಾಗಗಳಿಗೆ ನಾವು ಕಾಲ್ನಡಿಗೆ ಹೋಗ್ಬೋದು, ಅದೆಲ್ಲ ಅವಕಾಶಗಳಿರುತ್ತೆ. ಇನ್ನು ನಾವು ಊಟಕ್ಕೆ ಬರೋಣ. ಊಟ ಝೊಮ್ಯಾಟೊ ಸ್ವಿಗ್ಗಿ ಅಂತ ಎಲ್ಲ ಮನೆಯವ್ರಿಗೋಸ್ಕರ ನಾವು ರುಚಿಯಾಗಿ ಮಾಡುವ ಊಟದಲ್ಲಿ ಇರೋ ರುಚಿನೇ ಬೇರೆ. ನಿಮ್ಮ ಜೋಬು ಉಳಿಸ್ಕೊತೀರಾ ನೀವು. ಮನೇಲಿ ಮಾಡೋ ಅಡುಗೆಯಿಂದ ಆರೋಗ್ಯನೂ ಸುಧಾರಿಸುತ್ತೆ. ಈ ಚಾನ್ಸ್ ಇದೆಯಾ ಆನ್ಲೈನಲ್ಲಿ? ಗೊತ್ತೇ
ದೇವರದ್ದು ಡೆಲಿವರಿ ಚಾರ್ಜ್ ಎಷ್ಟಂತ ನಾವು ಯಾರು ನೋಡೋದೇ ಇಲ್ಲ, ಬಿಲ್ ನೋಡೋದೇ ಇಲ್ಲ, ಹೋಗಿ ಟಪ 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 ಅಂತೇಳಿ ಬಿಲ್ ಪೇಮೆಂಟ್ ಮಾಡ್ತಾ ಇರೋದು. ಇನ್ನು ಆನ್ಲೈನ್ ಉಡುಪುಗಳಂತೆ ಏನಪ್ಪ, ಸ್ಮಾಲ್ ಸೈಜ್ಗೆ ಮೀಡಿಯಂ ಸೈಜ್ ಬಂದಿರೋರು, ಮೀಡಿಯಂ ಸೈಜ್ಗೆ ಎಕ್ಸೆಲ್ ಬಂದಿರೋರು ಇಲ್ಲೇನ್ರಿ? ಇಲ್ಲೆಲ್ಲ ಇದೀರಾ? ಆಮೇಲೆ ಅದನ್ನ ರಿಟರ್ನ್ ಮಾಡಾಟ ಬೇರೆ, ತರಿಸ್ಕೊಳ್ಳೋದು ಬೇರೆನೋ, ರಿಟರ್ನ್ ಮಾಡಾಟವೇನೋ, ಆನ್ಲೈನ್ ಪ್ಯಾಕೇಜಿಂಗ್ ಅಂತ ನಾವು ಪರಿಸರನ ಎಷ್ಟು ಮಟ್ಟಿಗೆ ಹಾಳು ಮಾಡ್ತಾ ಇದ್ದೀವಿ, ಅದೆಲ್ಲ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇದ್ದೇ ಇರಲ್ವಾ? ಸೊ ಇದು ನನ್ನ ಅನಿಸಿಕೆ. ವೀಣಾ ಅವರ ಅಭಿಪ್ರಾಯಗಳಿಗೆ ಇಬ್ರು ವಾದ ಸಂವಾದಗಳನ್ನ ನೀವು ಕೇಳಿದ್ದೀರಿ, ಅವರ ಅಭಿಪ್ರಾಯಗಳನ್ನ ನಾವು ಕೇಳಿದ್ದೀವಿ. ಇದರಿಂದ ಏನಾಗುತ್ತೆ, ಆನ್ಲೈನ್ ಅನ್ನೋದು ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಒಳ್ಳೆ ಆರೋಗ್ಯವಂತ ಸಮಾಜ ಬೇಕು ಅಂತ ನಮಗನ್ಸಿದ್ರೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನ ನಾವು ಆರಿಸ್ಕೋಬೇಕು. ಯಾವುದು ಒಳ್ಳೇದಿದೆ ಅಂತ ಹೇಳಿ ಅದನ್ನ ಜಾಸ್ತಿ ತಗೊಂಡ್ರೆ, ಅಥವಾ ನಾವು ಸಿಹಿ ಇಷ್ಟಪಡ್ತೀವಿ ಅಂತ ಹೇಳಿ ಸಿಹಿನೇ ಜಾಸ್ತಿ ತಿಂದರೆ ಆರೋಗ್ಯಕ್ಕೆ ಹೇಗೆ ಸರಿ ಇಲ್ವೋ ಹಾಗೆ ಈ ಆನ್ಲೈನ್ ವಿಷಯದಲ್ಲೂ ಅಷ್ಟೇ ಎಷ್ಟು ಬೇಕಾದದ್ದನ್ನು ಆರಿಸ್ಕೊಂಡು ಮುಂದದನ್ನು ಬಿಡೋದ್ರಲ್ಲಿ ಆರೋಗ್ಯ ಇದೆ ಅಂತ ನಮ್ಮ ಅಭಿಪ್ರಾಯ. ಹೀಗೆ ನಿಧಾನವಾಗಿ ನೀವು ಯೋಚಿಸಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಹೇಳ್ಬೇಕಂತಂದ್ರೆ ಇದರಲ್ಲಿ ಇವ್ರು ಹೇಳ್ತಾರೆ ನನಗೆ ಆನ್ಲೈನ್ ಇಷ್ಟ ಇಲ್ಲ. ರಿಯಲ್ ಲೈಫಲ್ಲಿ ಆನ್ಲೈನ್ ಇವ್ರಿಗಿಂತ ಜಾಸ್ತಿ ಯೂಸ್ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ, ಇವರು ಜಾಸ್ತಿ ಯೂಸ್ ಮಾಡೋವಂತೆ ಹೇಳಿದ ಪ್ರಕಾರ ಅದರಲ್ಲಿ ಇವರೇ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ಅವರಿಗೆ ಸಮಯ ಅವಕಾಶಗಳು ಎಲ್ಲ ಬೇಕಾಗಿರೋದ್ರಿಂದ ಅದನ್ನ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಇದರಿಂದ ಈ ಎಲ್ಲ